ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದು ಸ್ಟಾಕ್ ಮಾರ್ಕೆಟ್ ಓಪನ್ ಅಂಡ್ ಕ್ಲೋಸ್ ಅಂಡ್ ಇಂಟರ್ ಡೇ ಅಂಡ್ ಟಾರ್ಗೆಟ್. ಇಂಟರ್ ಡೇ ಅಂದ್ರೆ ಏನು? ಒಂದೇ ದಿನ ಒಳಗೆ ಶೇರ್ ಗಳನ್ನು ಖರೀದಿ ಮಾಡಿ ಮತ್ತೆ ಮಾರಾಟ ಮಾಡಬಹುದು. ಈಗ ಅದು ಅಂದ್ರೆ ಯಾವ ತರ ಅಂತಂದ್ರೆ ಬೆಳಿಗ್ಗೆ ಬೈ ಮಾಡೋದು, ಸಂಜೆ ಒಳಗಡೆ ಮಾರ್ಕೆಟ್ ಕ್ಲೋಸ್ ಅಷ್ಟರಲ್ಲಿ ಸೇಲ್ ಮಾಡೋದು. ಇಂಟರ್ ಡೇ ನಲ್ಲಿ ತುಂಬಾ ಮುಖ್ಯವಾದದ್ದು ಟಾರ್ಗೆಟ್ ಸೆಟ್ ಮಾಡುವುದು ಮತ್ತು ಸ್ಟಾಪ್ ಲಾಸ್ ಇರುವುದು. ಇಲ್ಲದಿದ್ರೆ ಪೊಸಿಷನ್ ಆಟೋ ಸ್ಕ್ವೇರ್ ಅಪ್ ಆಗುತ್ತದೆ. ಆಟೋ ಸ್ಕ್ವೇರ್ ಅಪ್ ಅಂದ್ರೆ ಪೊಸಿಷನ್ಗಳು ಆಟೋಮೆಟಿಕ್ಲಿ ಎಕ್ಸಿಕ್ಯೂಟೆಡ್ ಸೇಲ್ ಆಗ್ತದೆ. ಇದರಿಂದ ನಮಗೆ ನಷ್ಟ ಆಗ್ಬಹುದು, ಇಲ್ಲ ಕೆಲವು ಸಲ ಲಾಭನೂ ಕೂಡ ಆಗ್ಬಹುದು. ನೀವೇನಾದ್ರೂ ಇಂಟರ್ ಡೇ ನಲ್ಲಿ ಪ್ರಾಫಿಟ್ ಮಾಡ್ಬೇಕಂದ್ರೆ ಮೊದಲು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನ ಕಲಿಬೇಕಾಗುತ್ತೆ. ಯಾವ ತರ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಕಲಿಬೇಕು ಅಂತಂದ್ರೆ ದೋಜಿ ಕ್ಯಾಂಡಲ್ಸ್ಟಿಕ್ ಆಗಿರ್ಬೋದು, ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಮತ್ತೆ ಯಂಗ್ ಫ್ಲೋಯಿಂಗ್ ಕ್ಯಾಂಡಲ್ಸ್ಟಿಕ್. ಇಂಥ ಕ್ಯಾಂಡಲ್ಸ್ಟಿಕ್ ನೀವು ಅನಲೈಸಿಂಗ್ ಮಾಡಿದ್ರೆ ನೀವು ಪಕ್ಕಾ ಪ್ರಾಫಿಟಬಲ್ ಇಂಟರ್ ಡೇ ಟ್ರೇಡರ್ ಆಗ್ತೀರಾ. ಅದೇ ತರ ಕೆಲವ್ರು ಹೇಳ್ತಾರೆ ಎ ಇದೆ ಗುರು, ಏನಕ್ಕೆ ಚಾರ್ಟ್ ಅನಲೈಸಿಂಗ್ ಮಾಡೋದು ನಾವು ಕಲಿಯೋದು, ಎಲ್ಲ ಎ ಹಾಕರೆ ಅದೇ ಮಾಡ್ಕೊಡ್ತೆ ಅಂತಾರೆ. ಆದ್ರೆ ಎ ಒಂದು ಟಾಗ್ ಲೈನ್ ಕೊಟ್ಬಿಟ್ಟಿದೆ, ಏನಂತಂದ್ರೆ ಎ ಚಾರ್ಟ್ ಕ್ಯಾನ್ ಮೇಕ್ ಮಿಸ್ಟೇಕ್, ಕ್ಯಾನ್ ಒನ್ ಸೆಕೆಂಡ್ ಚೆಕ್ ಅಂತ. ಇಂಟರ್ ಡೇ ಪ್ರಾಫಿಟ್ ಕ್ಯಾಲ್ಕುಲೇಷನ್: ಪ್ರಾಫಿಟ್ ಈಕ್ವಲ್ ಟು ಸೇಲ್ ಪ್ರೈಸ್ ಮೈನಸ್ ಬೈ ಪ್ರೈಸ್ ಇಂಟು ಕ್ವಾಂಟಿಟಿ. ನನ್ನ ಮುಂದಿನ ವಿಡಿಯೋ ಬಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡುತ್ತೇನೆ. ಇದೇ ತರಹ ಅತಿ ಹೆಚ್ಚು ಟ್ರೇಡಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.